ಗೋವಾದಲ್ಲಿ ನಡೆದ ಕೊಂಕಣ್ ರೈಲ್ವೆ ಸಭೆಯಲ್ಲಿ ಜಿಲ್ಲೆಯ ಬೇಡಿಕೆಗಳ ಬಗ್ಗೆಯೂ ಚರ್ಚೆ ನಡೆದಿದೆ. ಜಿಲ್ಲೆಗೆ ಅಗತ್ಯವಾದ ಹೊಸ ರೈಲ್ವೆ ನಿಲ್ದಾಣ, ರೈಲುಗಳು, ಬೋಗಿಗಳ ಸೇರ್ಪಡೆ, ನಿಲುಗಡೆಗೆ ಮೂಲ ಸೌಕರ್ಯಗಳನ್ನು ಸುಧಾರಿಸಲು ಪ್ರಯತ್ನ ನಡೆಯುತ್ತಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಕಾರವಾರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕೊಂಕಣ ರೈಲ್ವೆ ಯೋಜನೆ ಭೂಮಿ ಕಳೆದುಕೊಂಡ ಪರಿಹಾರ ಸಿಗದ ಜಿಲ್ಲೆಯಲ್ಲಿ 28 ಆಗದ 1,000 ಪ್ರಕರಣಗಳಿವೆ. ಕೊಂಕಣ ರೈಲ್ವೆ ಅಧಿಕಾರಿಗಳು, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಕರಾವಳಿಯ 3 ಎಸಿಗಳ ಸಭೆ ನಡೆಸಲಾಗಿದೆ. ಜಿಲ್ಲಾಡಳಿತ ಮೂಲಕ ಬಾಕಿ ಇರುವ ಪ್ರಕರಣಗಳು ಪರಿಹಾರವಾಗಬೇಕು. ಸೀಬರ್ ನಿರಾಶ್ರಿತರ ಪ್ರಕರಣ ಇತ್ಯರ್ಥಗೊಳಿಸಲಾಗಿದ್ದು, ಪರಿಹಾರ ವಿತರಣೆ ಹಂತದಲ್ಲಿದೆ. ಕೊಂಕಣ ರೈಲ್ವೆಯ ನೇಮಕಾತಿ ನಡೆಯುತ್ತಿದ್ದು, ಉದ್ಯೋಗಾವಕಾಶ ಕೂಡ ಕಲ್ಪಿಸಲಾಗುತ್ತಿದೆ. ಸಭೆಯಲ್ಲಿ ಕೊಂಕಣ ರೈಲ್ವೆ ನಿರಾಶ್ರಿತರ ಪರಿಹಾರಕ್ಕೆ ಅಡ್ಡಿಯಾಗಿರುವ ಹಲವು ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸಿ 28A ನಲ್ಲಿ ಪ್ರಕರಣವನ್ನ ವಿಲೇವಾರಿ ಮಾಡುವ ಬಗ್ಗೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಮಾನವೀಯ ಕಾರಣಗಳಿಂದ ಕುಮಟಾ ಗೋಕರ್ಣದ ಪ್ಲಾಟ್ಫಾರ್ಮ್ ಅನ್ನ ಎತ್ತರ ಹೆಚ್ಚಿಸಬೇಕಾದ ತುರ್ತು ಅಗತ್ಯವಿದೆ. ಮಳೆಗಾಲ ಹಾಗೂ ವಯೋವೃದ್ಧರಿಗೆ ಹತ್ತುವುದು ಇಳಿಯುವುದು ಸಮಸ್ಯೆಯಾಗುತ್ತಿದೆ. ಕೊಂಕಣ ರೈಲ್ವೆ ಮಂಜೂರಾತಿ ನೀಡಿದ್ದು ಕೆಲ ದಿನಗಳಲ್ಲಿ ಕಾಮಗಾರಿ ಆರಂಭವಾಗಲಿದೆ. ಸಭೆಯಲ್ಲಿ ಗೋವಾ, ಮಹಾರಾಷ್ಟ್ರ, ಕೇರಳ ರಾಜ್ಯದಿಂದ ಜನಪ್ರತಿನಿಧಿಗಳು ಭಾಗಿಯಾಗಿದ್ದರು. ಆದರೆ ಕೊಂಕಣ ರೈಲ್ವೆ ಮೂಲಭೂತ ಸೌಕರ್ಯ, ಹೊಸ ಹಳಿ ಸಂಪರ್ಕ ಸುಧಾರಣೆ, ದೊಡ್ಡ ಮೊತ್ತದ ಸಹಾಯ ಸಹಕಾರ ನೀಡಿದೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಈವರೆಗೆ ಕೊಂಕಣ ರೈಲ್ವೆಗೆ ಯಾವುದೇ ಸಹಕಾರ ಬೆಂಬಲ ನೀಡಿಲ್ಲ. ಈ ಬಗ್ಗೆ ಕೊಂಕಣ ರೈಲ್ವೆ ಕರ್ನಾಟಕ ರಾಜ್ಯ ಸರ್ಕಾರದ ಜೊತೆ ಮಾತುಕತೆ ನಡೆಸುವಂತೆ ತಿಳಿಸಲಾಗಿದೆ. ಅಲ್ಲದೆ ರಾಜ್ಯದ ಕರಾವಳಿ ಜಿಲ್ಲೆಗಳ ರೈಲ್ವೆ ಸ್ಟೇಷನ್ಗಳ ಸುಧಾರಣೆ ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಎಂದರು. ನಿನ್ನೆ ಗೋವಾದಲ್ಲಿ ಕೊಂಕಣ ರೈಲ್ವೆಗೆ ಸಂಬಂಧಪಟ್ಟಂತೆ ಒಂದು ಸಭೆ ಆಯಿತು. ಅದರೊಳಗೆ ಕನ್ಸಲ್ಟೇಟಿವ್ ಕಮಿಟಿ ಅಂತ, ಸಲಹಾ ಸಮಿತಿ ಅಂತ ಇದೆ. ಕರ್ನಾಟಕದಿಂದ ನಾನು ಸಲಹಾ ಸಮಿತಿಯ ಸದಸ್ಯನಾಗಿ ಅದರೊಳಗಿದ್ದೇನೆ. ನಾನು ಶ್ರುತ ಮಂಗಳೂರು ಸಂಸದರು ಚೋಟಾ ಅವ್ರ ಜೊತೆಯಲ್ಲಿ ಅಥವಾ ಕೋಟಾ ನಮ್ಮ ಉಡುಪಿ ಸಂಸದರ ಜೊತೆಯಲ್ಲಿ ನಾನು ಅಲ್ಲಿ ಎಲ್ಲ ವಿಷಯಗಳನ್ನು ಸಹ ನಾನು ಚರ್ಚೆ ಮಾಡಿದ್ದೆ. ಒಟ್ಟು ಕೊಂಕಣ ರೈಲ್ವೆ ಸ್ಥಿತಿಗತಿಗಳ ಬಗ್ಗೆಲ್ಲ ನಾನು ಸಾಕಷ್ಟು ಮಾಹಿತಿ ಪಡ್ಕೊಂಡಿದ್ದೆ. ನಿನ್ನೆ ಅದರೊಳಗೆ ಇಡೀ ಕೊಂಕಣ ರೈಲ್ವೆಗೆ ಸಂಬಂಧಪಟ್ಟಂತೆ ನಾವು ಸಂಪೂರ್ಣವಾಗಿ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ. ಅದರದ್ದು ಸಾಕಷ್ಟು ಅಂಶ ಇದೆ. ನಾನು ಅದನ್ನು ಮತ್ತೊಮ್ಮೆ ಯಾವಾಗಲೂ ಮಾತಾಡೋಣ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾನು ಹೇಳೋದಾದರೆ, ಬೇಡಿಕೆಗಳದ್ದು ಒಂದು ಪಟ್ಟಿಯನ್ನು ನಾವು ಎಲ್ಲ ಮೊದಲು ಕೊಡ್ತಾ ಇದ್ದಿದ್ದು, ಈಗಲೂ ಕೊಟ್ಟಿರೋದು ಇದೆ. ನಾನು ಬಹಳ ಮುಖ್ಯವಾಗಿ ಉಳಿದಿದ್ದು ಟ್ರೈನು ಶುರುವಾಗಬೇಕಾದ್ದು, ಟ್ರೈನಿಗೆ ಹೆಚ್ಚು ಬೋಗಿ ಹಾಕಬೇಕಾದ್ದು, ಟ್ರೈನಿಗೆ ಸ್ಟಾಪೇಜ್ ಕೊಡಬೇಕಾದ್ದು, ಈ ರೀತಿ ಡಿಟೇಲ್ ಒಂದಿದೆ. ಅದರದ್ದೆಲ್ಲ ಬೇರೆ ಬೇರೆ ಹಂತದಲ್ಲಿ ಅವೆಲ್ಲವೂ ಅನುಷ್ಠಾನಗೊಳಿಸುವಂಥ ಪ್ರಯತ್ನ ನಮ್ಮೆಲ್ಲರಿಂದ ಆಗ್ತಾಯಿದೆ. ಕೊಂಕಣ ರೈಲ್ವೆ ಅವರು ಅದಕ್ಕೆ ಸಹಕಾರ ಕೊಡ್ತಿದ್ದಾರೆ. ಈಗ 2-3 ವಿಷಯ ನಾನು ಮುಖ್ಯವಾಗಿ ನಿಮ್ಮ ಎದುರುಗಡೆ ಗಮನಕ್ಕೆ ತರೋದು ಅಂದರೆ, ಮೊದಲನೇದಾಗಿ ಕೊಂಕಣ ರೈಲ್ವೆಗೆ ಸಂಬಂಧಪಟ್ಟಂತಹ ಭೂಮಿ ಕಳ್ಕೊಂಡಿರೋರದ್ದು ಪರಿಹಾರ ಬರಲಿಲ್ಲ ಹೇಳೋರು, ನಾನು ಅದರದ್ದೆಲ್ಲ ವಿವರಗಳನ್ನೆಲ್ಲ ಹುಡುಕಿ ತೆಗೆಸಿ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಕೊಂಕಣ ರೈಲ್ವೆಗೆ ಸಂಬಂಧಪಟ್ಟಂತೆ ಸರಿಸುಮಾರು 28A ಆಗದೇ ಇರೋದು 1,000 ಕೇಸ್ ಇದೆ. ಹಾಗಾಗಿ ಇವತ್ತು ಬೆಳಗ್ಗೆ ಕೊಂಕಣ ರೈಲ್ವೆ ಅಧಿಕಾರಿಗಳ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳು, CO ಅವರು ಎಲ್ಲ 3 ACಗಳ ಜೊತೆಯಲ್ಲಿ ಕುಳಿತು ಒಂದು ಸಭೆ ಮಾಡಿದ್ದೀನಿ. ಅದರೊಳಗೆ ಈ 28A ಕೇಸಸ್ಸು ನಮ್ದು ಏನು ಪೆಂಡಿಂಗ್ ಇದೆಯಲ್ಲ, ಇದು ನಮ್ಮ ಜಿಲ್ಲಾಡಳಿತದಿಂದ ಕ್ಲಿಯರ್ ಆಗಿ ಹೋಗಬೇಕು. ಸೀಬರ್ಡ್ ಬಗ್ಗೆ ಹೀಗೆ ಇತ್ತು, ನೀವು ಅವತ್ತಿಲ್ಲೇ ಮೀಟಿಂಗ್ ಮಾಡಿದಾಗ ಇದ್ರಿ, ಅದಕ್ಕೆ ಕ್ಲಿಯರ್ ಆಯಿತು. ನಮ್ಮ AC ಕಾರವಾರ ಅವರು 28A ಕೇಸನ್ನು ಆಲ್ಮೋಸ್ಟ್ ಆಲ್ ಅದು ಕ್ಲಿಯರ್ ಮಾಡಿ, ಈಗ ಅದು ನೆಕ್ಸ್ಟ್ ಪ್ರೋಸೆಸ್ಸಿಗೆ ಹೋಗುತ್ತೆ, ಇನ್ನು ಪೇಮೆಂಟ್ ಪ್ರೋಸೆಸ್ಸಿಗೆ ಬರುತ್ತೆ. ಕೆಲವೊಮ್ಮೆಲ್ಲ ಪೇಮೆಂಟ್ ಪ್ರೋಸೆಸ್ಸು ಆಗ್ತಾ ಇದೆ, ನಾನು ಅದನ್ನು ಮುಂದೆ ಹೇಳ್ತೀನಿ. ಬಟ್ ಈ ಕೊಂಕಣ ರೈಲ್ವೆಯ ನಿರಾಶ್ರಿತರಿಗೆ ಉದ್ಯೋಗ ಕೊಡಬೇಕಾದ್ದು ಈಗ ಸದ್ಯ ಮೊನ್ನೆ ಒಂದಷ್ಟು ಕಾಲ್ ಫಾರ್ ಮಾಡಿ, ಮೊನ್ನೆ ಒಂದಷ್ಟು ಈಗ ಅದು ರಿಸಲ್ಟ್ ಈಗ ಕೊಡ್ತಿದ್ದಾರೆ ಸದ್ಯದಲ್ಲಿ. ಅದರೊಳಗೆ ಒಂದಷ್ಟು ಜನಕ್ಕೆ ಸಿಗಬಹುದು ಅನ್ನೋದಿದೆ, ಅದು ಭಾಗ 1. ಆದರೆ ಭೂಮಿ ಕಳ್ಕೊಂಡವರಿಗೆ ಭೂಮಿಗೆ ಪರಿಹಾರ ಮತ್ತು ಅದಕ್ಕಿರುವಂಥ ತಾಂತ್ರಿಕವಾದ ಏನೇನು ಸಮಸ್ಯೆ ಇದೆಯೋ ಬಗೆಹರಿಸಿ ಆ 28A ಮಾಡಿಸೋದಕ್ಕೆ ನಾನು ಇವತ್ತು ಬೆಳಗ್ಗೆ ಸಭೆಯಲ್ಲಿ ಮಾತಾಡಿದ್ದೇನೆ. ಅದನ್ನು ವಾರ್ ಫುಟಿಂಗ್ನೊಳಗೆ ಅದನ್ನು ಮಾಡಬೇಕು. ಯಾಕೆಂದರೆ ಈಗಲೇ ಕೊಂಕಣ ರೈಲ್ವೆ ಆಗಿ ಇಷ್ಟು ವರ್ಷ ಆದಮೇಲೆ ಇಷ್ಟು ತಡ ಆಗಿದೆ. ಕೆಲವು ಹೈಕೋರ್ಟ್ ವಿಷಯ ಇದೆ, ಕೆಲವು ಬೇರೆ ಬೇರೆ ತಾಂತ್ರಿಕ ವಿಷಯ ಸಮಸ್ಯೆಗಳು ಸರ್ಕಾರದ ಮಟ್ಟದಲ್ಲಿ ಇದೆ. ಆದರೆ ಅದನ್ನು ಇಲ್ಲಿ ಹಿಯರಿಂಗ್ ಆಗಿ 28 ಕೇಸ್ ಡಿಸ್ಪೋಸಲ್ ಏನಾಗಬೇಕು ಅದ್ರ ಬಗ್ಗೆ ಅದು ಇದುವರೆಗೂ ಅದಕ್ಕೇನು ಯಾವ್ಯಾವ ಕಾರಣದಿಂದ ಅದು ಹೇಗೆ ಉಳಿದಿತ್ತು ಹಾಗೆ ಉಳಿದಿತ್ತು. ಆದರೆ ಈಗ ಅದಕ್ಕೆ ವೇಗ ಕೊಡಿಸೋದಕ್ಕೆ ನಾನು ನನ್ನ ಪ್ರಯತ್ನ ಮಾಡಿದ್ದೀನಿ. ಮೊದಲನೇದು ಕೊರತೆ ನಮ್ಮ ಭಟ್ಕಳದಿಂದ ಹಿಡಿದು ಕಾರವಾರ ತನಕ ಎಲ್ಲ ಸ್ಟೇಷನ್ನಲ್ಲೂ ಇದೆ. ಇದೆಲ್ಲವನ್ನು ನಿನ್ನೆ ಪರಿಣಾಮಕಾರಿಯಾಗಿ ನಾನು ಅವರಿಗೆ ವಿಷಯವನ್ನು ಪ್ರಸ್ತಾಪಿಸಿದ್ದೀನಿ.
ಈಗ ತಕ್ಷಣದಲ್ಲಿ ಮಾಡಬೇಕಾದ್ದು ಅಂದರೆ ನಮಗೆ ತುರ್ತು ಅಗತ್ಯ, ಮಾನವೀಯ ಕಾರಣಕ್ಕೆ ತುರ್ತು ಅಗತ್ಯ ಇರೋದು ಅಂದರೆ ಕುಮಟಾ ಮತ್ತು ಗೋಕರ್ಣದ ಪ್ಲ್ಯಾಟ್ಫಾರ್ಮನ್ನು ಎತ್ತರಿಸಬೇಕಾದ್ದು. ಮಳೆಗಾಲದಲ್ಲಿ ಅಥವಾ ವಯೋವೃದ್ಧರು ಇಳಿಯೋದು ಹತ್ತೋದು ಅದೊಂದು ಹಿಂಸೆ, ಆ ರೀತಿ ಸ್ಥಿತಿ ಇದೆ. ಹಾಗಾಗಿ ಅದಕ್ಕೆ ಎರಡೂ ಪ್ಲ್ಯಾಟ್ಫಾರ್ಮ್ ಎತ್ತರಿಸೋದಕ್ಕೆ ಕೊಂಕಣ ರೈಲ್ವೆ ಮಂಜೂರಾತಿ ಕೊಟ್ಟಿದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ಕೆಲಸ ಅದ ಟೆಂಡರ್ ಆಗಿ ಕೆಲಸ ಆಗೋ ಪ್ರೊಸೆಸ್ ಆಗತ್ತೆ. ಯಾವುದು ಕುಮಟಾ ಮತ್ತು ಗೋಕರ್ಣ ಇದೆರಡು ಅದಾಗತ್ತೆ. ಇನ್ನು ಮಳೆಗಾಲದಲ್ಲಿ ಇದನ್ನು ಮೇಲ್ಛಾವಣಿ ಶೆಲ್ಟರ್ ಎಲ್ಲ ಹಾಕಬೇಕು, ಅದೆಲ್ಲ ಕಡೆಗಿದೆ ಬೇಡಿಕೆಗಳು. ಎಲ್ಲಿ ಇನ್ಯಾವ ರೀತಿ ಸುಧಾರಣೆ ಮಾಡಬೇಕು ಇತ್ಯಾದಿಗಳೆಲ್ಲ ಪ್ರಸ್ತಾವನೆ ಇದೆ. ಮುಂದಿನ ದಿನಗಳಲ್ಲಿ ಆದ್ಯತೆ ಮೇಲೆ ನಾವು ನಮ್ಮ ಕೊಂಕಣ ರೈಲ್ವೆಯ ಎಲ್ಲ ಸುಧಾರಣಾ ಅಗತ್ಯ ಕ್ರಮಗಳನ್ನು ನಾವು ತಗೊಳ್ತೀವಿ. ಅಂದರೆ ಈ ಟ್ರೈನ್ ಬಂದು ನಿಂತ ಮೇಲೆ ನೀರೆಲ್ಲ ತುಂಬುವುದು ಅದೆಲ್ಲ ಇದೆಯಲ್ಲ, ಈಗ ಕೆಲವು ಟ್ರೈನ್ಗಳು ಇಲ್ಲಿ ಬರದೇ ಇರೋದಕ್ಕೆ ಆ ಸಮಸ್ಯೆಯೂ ಒಂದು ಕಾರಣ ಇದೆ. ಅಂದರೆ ಇಲ್ಲಿ ವಾಟರಿಂಗ್ ಇಲ್ಲ ಅಂತ, ಅಂದರೆ ಇಲ್ಲಿ ಬಂದ ಮೇಲೆ ನಿಲ್ಲಿಸಿ ಅದು ವಾಪಸ್ ಹೋಗುವಾಗ ನೀರು ತುಂಬ್ಕೊಂಡು ಹೋಗ್ಬೇಕಲ್ಲ. ವಾಟರಿಂಗ್ ಫೆಸಿಲಿಟೀಸನ್ನು ಕಾರವಾರದಲ್ಲಿ ಮಾಡೋದಕ್ಕೆ ಸಿದ್ಧ ಇದೆ, ಅಂದರೆ ನಾವು ಸಿದ್ಧ ಇದ್ದೀವಿ. ನಾವು ಕೊಂಕಣ ರೈಲ್ವೆಯನ್ನು ಪ್ರಾರಂಭಿಸುವಾಗ ಬೇರೆ ಬೇರೆ ರಾಜ್ಯದಿಂದ ಏನು ಬಾಂಡ್ ತೊಗೊಂಡಿದ್ದೀವೋ ಅದು ರೇಟ್ ಆಫ್ ಇಂಟ್ರೆಸ್ಟಲ್ಲೆಲ್ಲ ನಾವು ರೀಪೇ ಮಾಡ್ತಿರ್ಬೇಕಾಗತ್ತೆ. ನಮಗೆ ಕೊಂಕಣ ರೈಲ್ವೆಯ ನಮ್ಮ ವ್ಯಾವಹಾರಿಕ ಚಟುವಟಿಕೆಗಳ ಮೂಲಕ ಲಾಭದಲ್ಲಿದ್ದೀವಿ, ಆದರೆ ಅದ್ರ ಬಡ್ಡಿ ಕೊಡಲಿಕ್ಕೆ ಆಗದೆ ನಾವು ಲಾಸ್ನಲ್ಲಿದ್ದೀವಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೊಂಕಣ ರೈಲ್ವೆಯ ಸ್ಥಿತಿಗತಿಗಳನ್ನು ಉತ್ತಮಪಡಿಸೋದಕ್ಕೆ ಏನೇನು ಸಹಾಯ ಸಹಕಾರ ಮಾಡಬೇಕು, ರೈಲ್ವೆ ಇಲಾಖೆ ಜೊತೆ ಮರ್ಜ್ ಮಾಡುವಂತೆ ಇನ್ಯಾವ ರೀತಿಯಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಇನ್ನೇನೇನು ಮಾಡ್ಬೋದು ಅನ್ನೋದೆಲ್ಲ ಸುದೀರ್ಘವಾಗಿ ಚರ್ಚೆ ಆಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.